ಇನ್ನೂ ನನ್ನ ಮೇಲೆ ನಂಬಿಕೆ ಬರುತ್ತಿಲ್ಲವೇ ಪುತ್ರ? ನನ್ನನ್ನು ಇನ್ನೂ ಪರೀಕ್ಷಿಸುತ್ತಿರುವೆಯಾ? ಓ ದುಷ್ಟ ಕೈಕೇಯಿ ಎಂದೋ ಸತ್ತು ಹೋದಳು. ಮಕ್ಕಳ ಅಭ್ಯುದಯವನ್ನು ಕಾಣುತ್ತಾ ಶಾಂತವಾಗಿರುವ ಒಬ್ಬ ತಾಯಿ ಮಾತ್ರ ಬದುಕಿದ್ದಾಳೆ. ನನ್ನ ಕಾರಣದಿಂದಾಗಿ ಕಷ್ಟ ಅನುಭವಿಸಿದ ರಾಮ ಸೀತೆಯರೇ ನನ್ನನ್ನು ಕ್ಷಮಿಸಿದ್ದಾರೆ. ಈಗ ನಾನು ಸತ್ತರೂ ಚಿಂತೆ ಇಲ್ಲ. ಸಾಯುವ ಮಾತಾಡಬೇಡಿ ಮಾತೆ. ನನ್ನ ಸೋದರ ರಾಮನ ರಾಜ್ಯ ಆರಂಭವಾಗಿದೆ. ನ್ಯಾಯ, ನೀತಿ, ಧರ್ಮ, ಶಾಂತಿಗಳ ಹೊಸ ಮನ್ವಂತರ ಉದಯವಾಗಿದೆ. ಅದನ್ನು ನೋಡುತ್ತಾ ಆನಂದಿಸುವುದಿಲ್ಲವೇ? ಖಂಡಿತ ಆನಂದಿಸುತ್ತೇನೆ ಮಗನೇ. ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನಿದೆ? ಹಾಗೆಯೇ ಕಳೆದುಕೊಂಡ ಮಕ್ಕಳ ಪ್ರೀತಿಯು ಲಭಿಸಿದರೆ ಸಾಕು. ಲಭಿಸುತ್ತದೆ ಮಾತೆ. ಅದಕ್ಕೆ ನಾನು ನಿಮ್ಮ ಬಳಿ ಬಂದಿರುವುದೇ ಸಾಕ್ಷಿ. ಹೌದು ಪುತ್ರ, ನೀನು ನನ್ನ ಬಳಿ ಬಂದಿರುವುದೇ ಸಾಕ್ಷಿ. ತಾಯಿ ಹೃದಯ ಬೇರೆ ಏನನ್ನು ತಾನೇ ಬಯಸುತ್ತದೆ ಪುತ್ರ? ಹನುಮಂತ, ಪ್ರಿಯ ಬಂಧು, ಅದೇನನ್ನೋ ಕೇಳಬೇಕೆಂದು ಬಂದೆಯಲ್ಲ, ಅದೇನೆಂದು ಕೇಳು. ಅದಕ್ಕೆ ನಾನು ಸಮಾಧಾನವನ್ನು ಕೊಡುತ್ತೇನೆ. ಕ್ಷಮಿಸಿ ಪ್ರಭು, ನಾನು ನನಗಾಗಿ ಕೇಳುತ್ತಿಲ್ಲ. ನಿನಗಾಗಿ ಕೇಳುತ್ತಿಲ್ಲವೇ? ಅಂದರೆ ಮತ್ತಾರಿಗಾಗಿ ಕೇಳುತ್ತಿರುವೆ? ಶ್ರೀರಾಮಚಂದ್ರ, ನಿಮ್ಮ ಸಹೋದರರು ನಿಮ್ಮ ಬಳಿ ಕೇಳಲು ಸಂಕೋಚಪಟ್ಟು ನನ್ನ ಮೂಲಕ ಕೇಳಿಸುತ್ತಿದ್ದಾರೆ. ಹನುಮಂತ, ನನ್ನ ಸ್ವಭಾವ ನಿನಗೆ ತಿಳಿಯದೆ, ನನ್ನ ಸೋದರರಿಗೆ ತಿಳಿಯದೆ, ಇವರನ್ನು ನಾನು ಎಂದಾದರೂ ಬೇರೆ ಎಂದು ಭಾವಿಸಿದ್ದೇನೆ. ಭರತನೇ ನೇರವಾಗಿ ಬಂದು ಕೇಳಿದರೆ ನಾನು ಅದಕ್ಕೆ ಸಮಾಧಾನ ಹೇಳುತ್ತಿರಲಿಲ್ಲವೇ? ಭರತ, ಶತ್ರುಘ್ನ, ಲಕ್ಷ್ಮಣ, ನೀವು ಯಾವುದೇ ಕ್ಷಣದಲ್ಲೂ ನನ್ನೊಂದಿಗೆ ನಿಸ್ಸಂಕೋಚವಾಗಿ ಮಾತನಾಡಬಹುದು. ಏನು ಬೇಕೆಂದು ಕೇಳಬಹುದು. ಕ್ಷಮಿಸು ಸೋದರ. ಸಂಕೋಚದಿಂದ ಹಿಂಜರಿದ ನನ್ನನ್ನು ಕ್ಷಮಿಸು. ಕ್ಷಮಿಸುವ ಪ್ರಶ್ನೆಯೇ ಅಲ್ಲ, ಅದು ಅಂತಹ ಅಪರಾಧವೇ ಅಲ್ಲ. ಆದರೆ ಇನ್ನು ಮುಂದೆ ಈ ಹಿಂಜರಿಕೆ ಬೇಡ ಅಷ್ಟೆ. ಸರಿ, ಏನೆಂದು ಕೇಳಿ. ಸೋದರ, ನಿನ್ನ ಕೃಪೆಯಿಂದ ನಾವೆಲ್ಲರೂ ಸಂತೋಷದಿಂದ ಸಮಾಧಾನದಿಂದ ಇದ್ದೇವೆ. ನಮಗೆ ಯಾವುದೇ ದುಃಖ ಆತಂಕಗಳಾಗಲಿ ಅತೃಪ್ತಿ ಅಸಮಾಧಾನಗಳಾಗಲಿ ಇಲ್ಲ. ನಾವು ನಮಗಾಗಿ ನಿನ್ನ ಬಳಿ ಯಾವ ಕೋರಿಕೆಯನ್ನು ಸಲ್ಲಿಸುವ ಅಗತ್ಯವೂ ಇಲ್ಲ. ಆದರೆ ನಿನ್ನಿಂದ ಒಂದು ವಿಚಾರವನ್ನು ತಿಳಿಯಬೇಕೆಂಬ ಆಸೆ. ಕೇಳು ಭರತ, ನನಗೆ ತಿಳಿದಷ್ಟು ನಾನು ಖಂಡಿತ ತಿಳಿಸಿಕೊಡುತ್ತೇನೆ. ಸೋದರ, ವೇದ ಪುರಾಣಗಳು ಹಲವು ರೀತಿಯಲ್ಲಿ ಸಂತರ ಮಹಿಮೆಯನ್ನು ಹೊಗಳಿವೆ. ನೀನು ಸಂದರ್ಭ ಬಂದಾಗ ಅವರನ್ನು ಕೀರ್ತಿಸುವುದನ್ನು ನಾನು ಕೇಳಿದ್ದೆ. ನಿನ್ನಿಂದ ಅವರ ಲಕ್ಷಣಗಳೇನು, ಸಂತರು ಸಂತರಲ್ಲದವರ ನಡುವಿನ ಭೇದವೇನು ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲ. ಇದನ್ನು ಕೇಳುವ ಸಂಕೋಚವೇ? ಸರಿ, ಕೇಳಿ. ಸಂತರ ಮತ್ತು ಸಜ್ಜನರ ಲಕ್ಷಣಗಳು ಅಸಂಖ್ಯವಾಗಿವೆ. ಸಜ್ಜನರು ಚಂದನ ವೃಕ್ಷದಂತೆ, ಆದರೆ ದುರ್ಜನರು ಕೊಡಲಿಯಂತೆ. ಕೊಡಲಿಯ ಕಾರ್ಯವೇನು? ಅದು ಚಂದನ ವೃಕ್ಷವನ್ನು ಕಡಿಯುತ್ತದೆ. ನಿಜ, ಕೊಡಲಿ ಚಂದನ ವೃಕ್ಷವನ್ನು ಕಡಿಯುತ್ತದೆ. ಕಡಿಯುವುದೇ ಅದರ ಸ್ವಭಾವ. ಆದರೆ ತನ್ನನ್ನು ಕಡಿದ ಕೊಡಲಿಗೂ ಸುವಾಸನೆಯನ್ನು ನೀಡುವುದು ಚಂದನದ ಸ್ವಭಾವ. ಆದ್ದರಿಂದಲೇ ದೇವತೆಗಳಿಗೂ ಸಹಿತ ಚಂದನ ಸರ್ವರಿಗೂ ಪ್ರಿಯವಾಗಿದೆ. ಆದರೆ ಕೊಡಲಿಗೆ ಅಂತಹ ಮಾನ್ಯತೆ ಇಲ್ಲ. ಅದನ್ನು ಕುಲುಮೆಯಲ್ಲಿ ಹಾಕಿ ಕಾಯಿಸಿ ಬಡಿಯುತ್ತಾರೆ. ಸಂತರಲ್ಲಿ ಮತ್ತು ಸಂತರಲ್ಲದವರಲ್ಲಿ ಇದೇ ಮುಖ್ಯ ವ್ಯತ್ಯಾಸ. ಅವರಲ್ಲಿ ಇನ್ನು ಹಲವಾರು ಲಕ್ಷಣಗಳಿರಬೇಕಲ್ಲವೇ ಸಹೋದರ? ಖಂಡಿತ ಇವೆ.
ಅವರಲ್ಲಿ ಶೀಲ ಮತ್ತು ಸದ್ಗುಣಗಳಿರುತ್ತವೆ. ಇತರರ ಸುಖ ದುಃಖಗಳನ್ನು ತನ್ನದೆಂದೇ ಭಾವಿಸಿ ಸ್ಪಂದಿಸುತ್ತಾರೆ. ಎಲ್ಲವನ್ನೂ ಸಮಭಾವದಿಂದ ಕಾಣುತ್ತಾರೆ. ಅವರು ಅಭಿಮಾನ ರಹಿತರು, ವಿರಾಗಿಗಳು. ಅವರಲ್ಲಿ ಶತ್ರುತ್ವ, ಲೋಭ, ಕ್ರೋಧ, ಭಯ, ಹರ್ಷ ಯಾವುದೂ ಇರುವುದಿಲ್ಲ. ಭಕ್ತಿ ಭಾವದಿಂದ ಅವರ ಮನಸ್ಸು ಸದಾ ಪರಿಶುದ್ಧವಾಗಿರುತ್ತದೆ. ಅಂತಹವರು ಸರ್ವರಿಗೂ ಪ್ರಿಯರಾಗುವುದರಲ್ಲಿ ವಿಶೇಷವೇನು? ಹೌದು ಭರತ, ಅಂತಹ ಸಂತರೆಂದರೆ ನನಗೆ ಪ್ರಾಣ ಸಮಾನ. ಧರ್ಮದಲ್ಲಿ ಸ್ಥಿರವಾಗಿ ನಿಂತ ಅವರನ್ನು ಕಂಡರೆ ನನಗೆ ಅಪಾರವಾದ ಪ್ರೀತಿ. ನೀತಿ ನಿಷ್ಠರಾದ ಮೃದು ಭಾಷಿಗರಾದ ಅವರ ಬಗ್ಗೆ ನನಗೆ ಅಪಾರವಾದ ಅಭಿಮಾನ. ಸೋದರ, ದುರ್ಜನ ವಿಷಯವಾಗಿಯೂ ತಿಳಿದುಕೊಳ್ಳಬೇಕು. ಹೌದು, ಮೊದಲು ಅವರ ಲಕ್ಷಣವನ್ನು ತಿಳಿದಿದ್ದರೆ ನಾವು ಅಂಥವರಿಂದ ದೂರವಿರಬಹುದು. ಖಂಡಿತ ನಾವು ಅದನ್ನು ತಿಳಿದುಕೊಳ್ಳಬೇಕು. ಅದನ್ನು ಇನ್ನೊಮ್ಮೆ ತಿಳಿಸುತ್ತೇನೆ. ಯಾವುದೋ ಸಂತೋಷದ ವಿಷಯವನ್ನು ಹೇಳುತ್ತೇನೆ ಎಂದೆಯಲ್ಲ, ಅದೇನು? ಸಂತೋಷದ ವಿಷಯವಾಗಲಿ ದುಃಖದ ವಿಷಯವಾಗಲಿ ನಿಮಗೆಲ್ಲ ಹೇಳಿಬಿಡಬೇಕು. ಈಗ ದುಃಖದ ವಿಷಯ ಯಾವುದಿದೆ ಮಾಂಡವಿ? ಈಗೆಲ್ಲ ಬರೀ ಸಂತೋಷವೇ. ಹೌದು, ವನವಾಸ ಮುಗಿಯಿತು, ಕಷ್ಟಗಳೆಲ್ಲ ದೂರವಾದವು, ಪಟ್ಟಾಭಿಷೇಕವಾಯಿತು, ರಾಮಚಂದ್ರ ಮಹಾರಾಜನಾದ, ನಮ್ಮ ಸೀತೆ ಮಹಾರಾಣಿಯಾದಳು. ಇದೆಲ್ಲ ಸಂತೋಷದ ವಿಷಯಗಳೇ. ಈ ಸಂತೋಷದ ವಿಷಯಗಳ ಸರಣಿಯಲ್ಲಿ ಹೊಸ ಸಂತೋಷದ ವಿಷಯ ಯಾವುದು? ಬೇಗ ಹೇಳು ಮಾಂಡವಿ. ನನ್ನ ಪತಿ ತಮ್ಮ ಮಾತೆಯವರನ್ನು ಕಂಡು ಮಾತನಾಡಿದರು. ಅದರಲ್ಲಿ ವಿಶೇಷವೇನು? ಮಗ ತಾಯಿಯನ್ನು ಕಂಡು ಮಾತನಾಡುವುದು ಸಹಜವೇ. ಶ್ರುತಕೀರ್ತಿ, ನೀನು ಹಿಂದಿನ ವಿಷಯವನ್ನು ಮರೆತು ಬಿಟ್ಟಿರುವಂತಿದೆ. ರಾಮ ಸೀತೆ ಕಾಡಿಗೆ ಹೋದ ವಿಷಯವನ್ನು ತಿಳಿದ ಇದೇ ಭರತ ತನ್ನ ಮಾತೆಯ ಮೇಲೆ ಎಷ್ಟು ಕೆರಳಿದ, ಎಷ್ಟೆಲ್ಲ ನಿಂದಿಸಿದನೆಂದು ನಿನಗೆ ಮರೆತು ಹೋಯಿತೆ? ಇಲ್ಲ, ಅದನ್ನು ನಾನು ಮರೆತಿಲ್ಲ. ಈಗಲೂ ಆ ಭಾವನೆ ಮುಂದುವರೆದಿದೆಯೇ? ಆ ತೀವ್ರತೆ ಈಗಿಲ್ಲ. ರಾಮನ ಪಟ್ಟಾಭಿಷೇಕ ಕೋಪದ ತಾಪವನ್ನೆಲ್ಲ ಶಾಂತಗೊಳಿಸಿರುವುದು ನಿಜ. ಆದರೆ ಕೈಕೆ ಮಾತೆಯವರ ಮೇಲೆ ಅವರ ಅಸಮಾಧಾನ ಪೂರ್ಣವಾಗಿ ಮಾಯವಾಗುವುದು ಅಷ್ಟು ಸುಲಭವೇ? ಮಾಂಡವಿ, ಭರತ ಇನ್ನೂ ತನ್ನ ತಾಯಿಯನ್ನು ಅಗೌರವದಿಂದ ಕಾಣುತ್ತಿರುವನೇ? ಆ ಸಂದೇಹ ನನ್ನಲ್ಲೂ ಇತ್ತು. ಅಂತ ಕಿಂಚಿತ್ತು ಅಸಮಾಧಾನ ನನ್ನ ಪತಿಯಲ್ಲೂ ಇತ್ತು. ಆ ಕೊರಗು ಅತ್ತೆಯವರಲ್ಲೂ ಇತ್ತು. ಅವರು ನನ್ನ ಬಳಿ ವ್ಯಕ್ತಪಡಿಸಿದರು. ನಾನು ನನ್ನ ಪತಿಯೊಂದಿಗೆ ಮಾತನಾಡಿದೆ. ಅವರು ಎಲ್ಲವನ್ನೂ ಮರೆತು ತಮ್ಮ ಮಾತೆಯನ್ನು ಕಂಡು ವಿಶ್ವಾಸದಿಂದ ಮಾತನಾಡಿದರು. ಕೈಕೆ ಮಾತೆಯವರು ಈಗ ಬಹಳ ಸಂತೋಷವಾಗಿದ್ದಾರೆ. ನಮಗೂ ಸಂತೋಷವಾಯಿತು ಮಾಂಡವಿ. ನಿಜವಾಗಲೂ ಇದು ಸಂತೋಷದ ವಿಷಯವೇ? ಇಡೀ ನಾಡೇ ಸುಖ ಸಂತೋಷದಲ್ಲಿರುವಾಗ ನಮ್ಮ ಅರಮನೆಯಲ್ಲೇ ಅಸಮಾಧಾನದ ಹೊಗೆ ಇರಬಾರದು. ತಾಯಿಯ ಚಿಂತೆಯನ್ನು ದೂರ ಮಾಡಿ ನಮ್ಮ ಭರತ ಬಹಳ ಉತ್ತಮವಾದ ಕಾರ್ಯವನ್ನೇ ಮಾಡಿದ್ದಾನೆ. ಹೌದು ಸೀತೆ, ನನ್ನ ಭಾವನೆಯೂ ಅದೇ. ಯಾರಲ್ಲೂ ಕಹಿ ಭಾವನೆ ಉಳಿಯಬಾರದು. ಎಲ್ಲರಲ್ಲೂ ಪರಿಶುದ್ಧವಾದ ಸಂತೋಷವಿರಬೇಕು. ಹೌದು, ಧರ್ಮಪರಾಯಣರಾದ ರಾಮನ ರಾಜ್ಯದಲ್ಲಿ ಅತೃಪ್ತಿ, ಅಸಹನೆ ಯಾವುದೂ ಇರಬಾರದು. ಸ್ವಾರ್ಥ, ದುರಾಸೆ, ಸ್ವಪ್ರತಿಷ್ಠೆಗಳಿಲ್ಲದಿದ್ದರೆ ಯಾವ ಅಸಮಾಧಾನಗಳಿಗೂ ಅವಕಾಶವಿರುವುದಿಲ್ಲ. ಈಗೇನಾದರೂ ಯುವರಾಜ ಪಟ್ಟದ ವಿಷಯ ಬಂದರೆ ಮೂವರು ಸೋದರರು ನನಗೆ ಬೇಡ ತನಗೆ ಬೇಡ ಎಂದು ಹೇಳುತ್ತಾರೆ ಹೊರತು ನಾನಾಗುತ್ತೇನೆ ತಾನಾಗುತ್ತೇನೆ ಎಂದು ಸ್ಪರ್ಧೆ ಹೂಡುವುದಿಲ್ಲ. ಅಂಥ ಸಂದರ್ಭ ಬಂದರೆ ಮಹಾರಾಜರು ಮೂವರನ್ನು ಯುವರಾಜರನ್ನಾಗಿ ಮಾಡಿಬಿಟ್ಟರೆ ಯಾವ ಸಮಸ್ಯೆಯೂ ಇರುವುದಿಲ್ಲ. ಅಂದರೆ ನೀನು ಮಹಾರಾಣಿ, ನಾವು ಮೂವರು ಯುವರಾಣಿಯರು. ನಾರಾಯಣ ನಾರಾಯಣ. ದೇವ ಋಷಿಗಳಿಗೆ ಪ್ರಣಾಮಗಳು, ದೇವತೆಗಳಿಗೆ ವಂದನೆಗಳು. ಯಾವ ಲೋಕದ ಸಂಚಾರ ಮುಗಿಸಿ ಇತ್ತ ಬರುತ್ತಿರುವಿರಿ ನಾರದರೇ? ನಾನು ಭೂಲೋಕದಿಂದ ಬರುತ್ತಿದ್ದೇನೆ. ಅರ್ಥವಾಯಿತು. ಶ್ರೀಮನ್ನಾರಾಯಣನ ರಾಮಾವತಾರದ ವೈಭವವನ್ನು ನೋಡಲು ಹೋಗಿದ್ದೀರಾ? ಸರಿಯಾಗಿ ಊಹಿಸಿದೆ ದೇವೇಂದ್ರ. ನಿಜ, ನಾನು ಅಯೋಧ್ಯೆಗೆ ಹೋಗಿ ರಾಮಚಂದ್ರನ ದರ್ಶನ ಮಾಡಿ ಬಂದೆ.
ರಾಮರಾಜ್ಯದ ಶಾಂತಿ ಸಮೃದ್ಧಿಗಳನ್ನು ಕಣ್ತುಂಬ ನೋಡಿ ಆನಂದಗೊಂಡು ಬಂದೆ. ಹೌದೇ? ರಾಮರಾಜ್ಯವನ್ನು ಕಣ್ಣಾರೆ ಕಂಡ ನೀವೇ ಧನ್ಯರು. ನಿಮ್ಮಿಂದ ರಾಮರಾಜ್ಯದ ವರ್ಣನೆಯನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ನಿಮ್ಮಂತ ಮುನಿಶ್ರೇಷ್ಠರ ಮೆಚ್ಚುಗೆ ಪಡೆದಿರಬೇಕಾದರೆ ರಾಮರಾಜ್ಯ ವಿಶೇಷವೇ ಆಗಿರಬೇಕು. ನಾರದರಿ, ರಾಮರಾಜ್ಯ ಹೇಗಿದೆ? ಪ್ರಜೆಗಳು ಯಾವ ಅಭಿಪ್ರಾಯ ವಿವರಿಸಿಕೊಂಡಿದ್ದಾರೆ? ದೇವೇಂದ್ರ, ರಾಮನ ಬಗ್ಗೆ ಹೇಳುವುದು, ರಾಮರಾಜ್ಯವನ್ನು ವರ್ಣಿಸುವುದು ಬಹಳ ಪುಣ್ಯ ಕಾರ್ಯ. ಅಲ್ಲಿ ಧರ್ಮದ ತಂಗಾಳಿ ಬೀಸುತ್ತಿದೆ. ಅಲ್ಲಿಯ ಜನ ಧರ್ಮ, ನ್ಯಾಯ, ನೀತಿಗಳನ್ನು ಪಾಲಿಸುತ್ತಾ ಸುಖ ಸಮೃದ್ಧಿಯಿಂದ ಜೀವಿಸುತ್ತಿದ್ದಾರೆ. ಅಂದರೆ ರಾಮರಾಜ್ಯ ಸ್ವರ್ಗ ಸದೃಶವಾಗಿದೆ ಎಂದಾಯಿತು. ಸ್ವರ್ಗಕ್ಕಿಂತ ಮಿಗಿಲು ಎಂದು ಹೇಳಿದರೂ ಅದು ಅತಿಶಯೋಕ್ತಿಯಲ್ಲ. ಅಂದರೆ ತ್ರೇತಾಯುಗದಲ್ಲಿ ಕೃತಯುಗ ಬಂದಂತಾಯಿತು ಎಲ್ಲಿ? ಅದು ನಿಜ. ಧರ್ಮ ಕೃತಯುಗದಂತೆ ರಾಮನ ರಾಜ್ಯದಲ್ಲಿ 4 ಕಾಲುಗಳ ಮೇಲೆ ಭದ್ರವಾಗಿ ನಿಂತಿದೆ. ಸತ್ಯ, ಶುಚಿ, ದಾನ, ದಯೆ ಸರ್ವವ್ಯಾಪಕವಾಗಿದೆ. ಪಾಪದ ಲವಲೇಶವೂ ಇಲ್ಲ. ಪ್ರತಿಯೊಬ್ಬರೂ ರಾಮನ ಭಕ್ತಿಯಲ್ಲಿ ತಲ್ಲೀನರಾಗಿದ್ದಾರೆ. ಸರ್ವರು ಸರ್ವ ರೀತಿಯಲ್ಲೂ ಮೋಕ್ಷಕ್ಕೆ ಅರ್ಹರು ಎಂದರೂ ತಪ್ಪಲ್ಲ. ನಾರದರೆ, ಯಾವ ಯುಗದಲ್ಲೂ ಯಾವ ರಾಜನ ಕಾಲದಲ್ಲೂ ಇಂಥ ಮಹಿಮೇರಿಲ್ಲವೆಂದು ಹೇಳುತ್ತೀರಾ? ಖಂಡಿತ. ನಾನು ನನ್ನ ಅನುಭವದಲ್ಲಿ ಎಲ್ಲೂ ಎಂದೂ ಇಂಥ ರಾಜ್ಯವನ್ನು ಕಂಡಿಲ್ಲ. ಅದರ ಹಿರಿಮೆಯನ್ನು ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ. ನಾರದರು, ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ರಾಮನ ಬಗ್ಗೆ ಗೌರವ ಭಾವನೆ ಮೂಡುತ್ತದೆ. ದೇವತೆಗಳೇ, ಸಪ್ತ ಸಾಗರಗಳೇ ಸೀಮೆಯುಳ್ಳ ವಿಶಾಲ ಸಾಮ್ರಾಜ್ಯಕ್ಕೆ ಶ್ರೀರಾಮ ಏಕಚಕ್ರಾಧಿಪತಿ. ಸರ್ವಶಕ್ತನು, ಸರ್ವವ್ಯಾಪಕನು, ಸರ್ವ ಲೋಕಪಾಲಕನೂ ಆದ ಮಹಾವಿಷ್ಣುವಿನ ಮಾನವ ರೂಪದ ಲೀಲಾ ನಾಟಕವನ್ನು ನೋಡಲು ಕಣ್ಣು ಸಾಲದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆಂದು ಲೋಕಲೋಕವೇ ಕೊಂಡಾಡುವ ಶ್ರೀಮನ್ ನಾರಾಯಣನಿಗೆ ಭೂಲೋಕದ ಚಕ್ರವರ್ತಿ ಪದವಿ ಅಷ್ಟು ದೊಡ್ಡದೇನಲ್ಲ. ನಿಜ ದೇವೇಂದ್ರ, ಈ ಲೀಲೆಯಲ್ಲೂ ಪ್ರೇಮಾಧಾರದಿಂದ ಲೋಕ ಕಲ್ಯಾಣದಲ್ಲಿ ತೊಡಗಿರುವುದು ರಾಮನ ಮಹಿಮೆಯೇ ಸರಿ. ಅಂದರೆ ರಾಮರಾಜ್ಯ ಸರ್ವ ಸಂಪತ್ತುಗಳ ಆಗರವಾಗಿರಬೇಕು. ಅಲ್ಲಿ ಭೌತಿಕ ಸಂಪತ್ತಿಗೂ ಆತ್ಮ ಸಂಪತ್ತಿಗೂ ಯಾವ ಕೊರತೆಯೂ ಇಲ್ಲ. ಸಂಪತ್ತಿನ ಜೊತೆಗೆ ಪ್ರಜೆಗಳಲ್ಲಿ ಔದಾರ್ಯವೂ ತುಂಬಿದೆ. ಅವರು ದುರ್ಗಣವನ್ನು ಅರಿಯದ ಸದ್ಗುಣವಂತರು. ಅಂದರೆ ಅಲ್ಲಿ ಅಪರಾಧದ ಲವಲೇಶವೂ ಇಲ್ಲವೇ? ಯಾರು ಏತಕ್ಕೆ ಅಪರಾಧ ಮಾಡಬೇಕು? ಯಾತಕ್ಕಾಗಿ ಅಪರಾಧ ಮಾಡಬೇಕು? ಕೊರತೆ ಇದ್ದರೆ ಆಸೆ, ಆಸೆ ಇದ್ದರೆ ಲೋಭ, ಲೋಭದಿಂದ ಅಪರಾಧ. ಸ್ವಪ್ರತಿಷ್ಠೆ, ಅಹಂಕಾರವಿದ್ದರೆ ತಾನೇ ದ್ವೇಷ, ಶತ್ರುತ್ವ. ದಂಡ ರಾಮನ ರಾಜ್ಯದಲ್ಲಿ ಸನ್ಯಾಸಿಗಳ ಕೈಯಲ್ಲಿದೆ. ಭೇದ ನೃತ್ಯ ಮಾಡುವ ಕಲಾವಿದರಲ್ಲಿದೆ. ಗೆಲ್ಲು ಎಂಬ ಶಬ್ದ ಮನಸ್ಸನ್ನು ಗೆಲ್ಲಲು ಮಾತ್ರ ಬಳಕೆಯಾಗುತ್ತದೆ. ಅದನ್ನು ಬೇರೆ ಕಡೆ ಬಳಸುವ ಅಗತ್ಯವೇ ಇಲ್ಲ. ನಾರದರೆ, ಎಲ್ಲವನ್ನೂ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿರುವಿರಿ. ಅಲ್ಲಿ ಪ್ರಕೃತಿಯು ಪ್ರಿಯವಾಗಿದೆ. ಮರಗಿಡಗಳು ಸದಾ ಫಲಪುಷ್ಪಭರಿತವಾಗಿವೆ. ನದಿ ಝರಿಗಳು ಸದಾ ಕಾಲ ತುಂಬಿ ಹರಿಯುತ್ತವೆ. ಪ್ರಾಣಿ ಪಕ್ಷಿಗಳು ಆಹಾರದ ಕೊರತೆ ಇಲ್ಲದೆ ಸದಾ ಉಲ್ಲಾಸದಿಂದಿವೆ. ಎಲ್ಲ ಕಡೆ ಪುಣ್ಯ ಕಾರ್ಯಗಳು, ಧರ್ಮ ಕಾರ್ಯಗಳು ನಡೆಯುತ್ತಿವೆ. ಶಾಂತಿ, ಸಂತೃಪ್ತಿ, ಸಮೃದ್ಧಿ ಎಲ್ಲ ಕಡೆ ತುಂಬಿ ಹರಿಯುತ್ತಿದೆ. ನಿಮ್ಮ ವರ್ಣನೆಯನ್ನು ಕೇಳುತ್ತಾ ಕೇಳುತ್ತಾ ನಮ್ಮ ಕಣ್ಣೆದುರಿಗೆ ರಾಮನ ರಾಜ್ಯ ಕಾಣುತ್ತಿರುವಂತಿದೆ. ಅದಕ್ಕೆಲ್ಲ ಕಾರಣ ರಾಮಚಂದ್ರನು ಪರಿಪಾಲಿಸುತ್ತಿರುವ ಸತ್ಯಧರ್ಮಗಳು. ಪ್ರಭು, ಯಜ್ಞ ಯಾಗಾದಿಗಳನ್ನು ಮಾಡುವ ಬಗ್ಗೆ ಹೇಳಿದ್ದೀರಿ. ಹೌದು ಸೀತೆ, ನಾನು ಖಂಡಿತ ಯಜ್ಞವನ್ನು ಮಾಡುತ್ತೇನೆ. ನಮ್ಮ ನಾಡಿನ ಮೇಲೆ, ನಮ್ಮ ಪ್ರಜೆಗಳ ಮೇಲೆ ದೇವತೆಗಳ ಕೃಪೆ ಇರಬೇಕೆಂದರೆ ನಾನು ಯಜ್ಞವನ್ನು ಮಾಡಲೇಬೇಕು. ಪ್ರಭು, ನನ್ನಿಂದ ಯಾವ ಸೇವೆಯಾಗಬೇಕೆಂದು ಹೇಳಿ, ನಾನು ಸಿದ್ಧಳಾಗಿದ್ದೇನೆ. ಈಗಲೇ ಅದರ ಬಗ್ಗೆ ಚಿಂತೆ ಬೇಡ. ನಾನು ಯಜ್ಞವನ್ನು ಮಾಡುವಾಗ ನೀನು ಮಹಾರಾಣಿಯಾಗಿ ನನ್ನ ಜೊತೆಯಲ್ಲಿದ್ದರೆ ಆಯ್ತು. ಅದಕ್ಕಿಂತ ಪುಣ್ಯ ಕಾರ್ಯ ಬೇರೆ ಯಾವುದಿದೆ? ನಿಮ್ಮ ಜೊತೆಯಲ್ಲಿ ಕುಳಿತು ಯಜ್ಞ ಕಾರ್ಯದಲ್ಲಿ ಭಾಗಿಯಾಗುವುದು ನನ್ನ ಪುಣ್ಯ. ಅದು ನನ್ನ ಭಾಗ್ಯವೂ ಹೌದು ಸೀತೆ. ವನವಾಸವನ್ನು ನಾವು ಜೊತೆಗೆ ಕಳೆದೆವು. ಈಗ ರಾಜ ರಾಣಿಯಾಗಿ ನಾವು ಧರ್ಮ ಪಾಲನೆಯನ್ನು, ಪ್ರಜಾಪಾಲನೆಯನ್ನು ಜೊತೆಗೆ ಮಾಡೋಣ. ಅದರಿಂದ ನಮಗೂ ತೃಪ್ತಿ ದೊರೆಯುತ್ತದೆ, ದೇವತೆಗಳು ತೃಪ್ತರಾಗುತ್ತಾರೆ. ಹೌದು ಸ್ವಾಮಿ, ನಮ್ಮ ಬದುಕಿನ ಕಡೆಯ ಕ್ಷಣದವರೆಗೂ ನಾವು ಜೊತೆಯಲ್ಲಿಯೇ ಸಾಗಬೇಕು. ಸುಖವಿರಲಿ, ದುಃಖವಿರಲಿ, ಜೊತೆಯಲ್ಲೇ ಅನುಭವಿಸಬೇಕು. ನನ್ನ ದುರ್ವಿಧಿ ಆ ದುಷ್ಟ ರಾವಣನ ನೆಪದಲ್ಲಿ
ಕೆಲವು ಕಾಲ ನಿಮ್ಮಿಂದ ದೂರವಿರುವಂತೆ ಮಾಡಿತು. ಇನ್ನೆಂದೂ ಅಂಥ ಪರಿಸ್ಥಿತಿ ಬಾರದಿರಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಬೇಸರವೇಕೆ ಸೀತೆ? ಪಾಪದ ಫಲ, ಶಾಪದ ಫಲ ಮತ್ತು ಕರ್ಮದ ಫಲವನ್ನು ದೇವತೆಗಳೇ ಆದರೂ ಅನುಭವಿಸಲೇಬೇಕಾಗುತ್ತದಲ್ಲವೇ? ಅದರಂತೆ ಸತ್ಕರ್ಮದ ಸತ್ಫಲವು ನಮಗೆ ದೊರೆಯುತ್ತಲ್ಲವೇ? ಯಾಗವೆಂದರೆ ಬಹಳ ಸಂಪತ್ತು, ಬಹಳ ಶ್ರಮ ಬೇಕಾಗುವುದಲ್ಲವೇ ಪ್ರಭು? ಹೌದು ಜಾನಕಿ, ನನ್ನ ಗುಣವಂತರಾದ ವೀರ ಸೋದರರಿರುವಾಗ ನಾನು ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಕಾಗಿಲ್ಲ. ಜೊತೆಗೆ ಮಂತ್ರಿ ಸೇನಾಧಿಪತಿಗಳು, ಪ್ರಜೆಗಳು ಮಾತ್ರವಲ್ಲದೆ ಮಿತ್ರ ಸಾಮಂತರು ನನ್ನೊಂದಿಗೆ ಕೈ ಜೋಡಿಸುವುದರಲ್ಲಿ ಸಂದೇಹವೇ ಇಲ್ಲ. ಎಲ್ಲ ಬಂಧು ಮಿತ್ರರನ್ನು ಕರೆಯಲೇಬೇಕಲ್ಲವೇ ಪ್ರಭು? ಅವಕಾಶವಾದರೆ ನಿನ್ನ ತಂದೆಯಾದ ಜನಕ ಮಹಾರಾಜರನ್ನು ಆಹ್ವಾನಿಸೋಣ. ಸರಿಯೇ? ಸಂತೋಷವೇ? ತಂದೆ ತಾಯಿಗಳನ್ನು ಕಾಣುವುದು ಸಂತೋಷವಲ್ಲವೇ ಪ್ರಭು? ಮೊನ್ನೆ ನಾನು ನಿಮಗೆ ಸಂತರ ಮತ್ತು ಸಜ್ಜನರ ಲಕ್ಷಣಗಳನ್ನು ತಿಳಿಸಿಕೊಟ್ಟೆ. ಸಂತರಲ್ಲದವರ ಮತ್ತು ದುರ್ಜನರ ಲಕ್ಷಣಗಳನ್ನು ನೀವು ತಿಳಿಯಲು ಬಯಸುತ್ತೀರಲ್ಲವೇ? ಹೌದು ರಾಮಚಂದ್ರ, ಅವರ ಲಕ್ಷಣಗಳನ್ನು ನಾವು ತಿಳಿದುಕೊಂಡಿದ್ದರೆ ದುರ್ಜನರಿಂದ ನಾವು ಮೊದಲೇ ದೂರವಿರಬಹುದಲ್ಲವೇ? ದುಷ್ಟರಾದವರು ಅಸೂಯಾಪರರಾಗಿರುತ್ತಾರೆ. ಪರರ ಸಂಪತ್ತನ್ನು ಕಂಡು ಸಂತಾಪ ಪಡುತ್ತಾರೆ. ಪರ ನಿಂದನೆಯನ್ನು ಅವರು ಇಷ್ಟಪಡುತ್ತಾರೆ. ಅಂತವರ ಸಹವಾಸ ನಾವು ಮಾಡಲೇಬಾರದು. ಅದರಿಂದ ದುಃಖವೇ ಉಂಟಾಗುತ್ತದೆ. ಕಳ್ಳ ಹಸು ಸಾಧು ಹಸುವನ್ನು ಕೆಡಿಸುವಂತೆ ದುರ್ಜನರು ಸಜ್ಜನರನ್ನು ಕೆಡಿಸುತ್ತಾರೆ. ವನವಾಸದಲ್ಲಿ ನಾವು ಅಂತ ಕೆಲವು ರಾಕ್ಷಸರನ್ನು ನೋಡುತ್ತೇವೆ. ರಾಕ್ಷಸರಲ್ಲಿ ಮಾತ್ರವಲ್ಲ ಸೋದರ, ದುರ್ಜನರು ಎಲ್ಲ ಕಡೆಯಲ್ಲೂ ಇರುತ್ತಾರೆ. ಸಜ್ಜನರ ವೇಷ ಧರಿಸಿ ವಂಚಿಸುವವರು ಇರುತ್ತಾರೆ. ಅವರು ಅರಿಷಡ್ ವರ್ಗಗಳಿಗೆ ದಾಸರಾಗಿರುತ್ತಾರೆ. ಮೋಸ ಕಪಟಗಳಿಂದ ಸದಾ ಪಾಪವನ್ನೇ ಯೋಚಿಸುತ್ತಿರುತ್ತಾರೆ. ಹಿತವನ್ನು ಮಾಡಿದವರಿಗೂ ಅಹಿತವನ್ನೇ ಮಾಡುತ್ತಿರುತ್ತಾರೆ. ಅತಿ ಸ್ವಾರ್ಥಿಗಳಾದ ಅವರಿಗೆ ಸತ್ಯ ರುಚಿಸುವುದಿಲ್ಲ. ಧರ್ಮವನ್ನು ಅವರು ಬಯಸುವುದೇ ಇಲ್ಲ. ಅಂಥ ವೇಷಧಾರಿಗಳನ್ನು ಗುರುತಿಸುವುದು ಹೇಗೆ? ಅವರ ಮಾತು ವರ್ತನೆಯನ್ನು ಸೂಕ್ಷ್ಮವಾಗಿ ಗುರುತಿಸಿ ಅರಿತುಕೊಳ್ಳಬೇಕು. ಪರಸ್ತ್ರೀ, ಪರಧನ, ಪರನಿಂದನೆಯಲ್ಲಿ ಆಸಕ್ತರಾಗಿರುವ ಅವರನ್ನು ಜಾಣರಾದವರು ಬೇಗನೆ ಗುರುತಿಸಿಬಿಡುತ್ತಾರೆ. ಹೌದು, ಅಂತಹ ವೇಷಧಾರಿಗಳು ನಿಜವಾದ ಸಜ್ಜನರಿಗೆ ಅಪಕೀರ್ತಿ ಬರುವಂತೆ ಮಾಡುತ್ತಾರೆ. ಅದಕ್ಕೆ ರಾವಣನಿಗಿಂತ ಒಳ್ಳೆಯ ಉದಾಹರಣೆ ಯಾವುದಿದೆ? ಅವನು ನೋಡಲು ಮಹಾ ತೇಜಸ್ವಿ, ಮಹಿಮಾವಂತ, ದೈವಭಕ್ತ, ಜೊತೆಗೆ ರಾಜ. ಆದರೆ ಅವನು ಮಾಡಿದ್ದೇನು? ನಿಜಾತಿ ನೀಚ ಕಾರ್ಯ. ಹೌದು ಹನುಮಂತ. ಮಹಾರಾಣಿಯವರೇ, ಊರ್ಮಿಳೆ, ಪರಿಹಾಸ ಮಾಡುತ್ತಿರುವೆಯಾ? ಅಯ್ಯೋ ಅಯ್ಯೋ, ಎಲ್ಲಾದರೂ ಉಂಟೆ ಮಹಾರಾಣಿಯವರನ್ನು ಪರಿಹಾಸ ಮಾಡುವ ಉದ್ದಟತನವೇ. ಆಮೇಲೆ ಅವರು ಕೋಪಿಸಿಕೊಂಡು ನಮಗೆ ಶಿಕ್ಷೆ ಕೊಟ್ಟರೆ ಗತಿ ಏನು? ಖಂಡಿತ ಶಿಕ್ಷೆ ಕೊಡುತ್ತೇನೆ. ಹಾ, ನಿಜವಾಗಲೂ ಶಿಕ್ಷೆ ಕೊಡುತ್ತೀಯಾ? ನೀವು ಮಹಾರಾಣಿ ಎಂದು ಇನ್ನೊಮ್ಮೆ ಕರೆದರೆ ಖಂಡಿತ ಶಿಕ್ಷೆ ಕೊಡುತ್ತೇನೆ. ಅಯ್ಯೋ, ಇನ್ನೇನು ಗತಿ? ಹಾಗಾದರೆ ನಾವು ನಿನ್ನನ್ನು ಏನೆಂದು ಕರೆಯಬೇಕು? ಪಾಪ, ಏನೂ ತಿಳಿಯದ ಅಮಾಯಕಿ. ಇಷ್ಟು ಕಾಲ ಹೇಗೆ ಕರೆಯುತ್ತಿದ್ದಿರಿ ಎಂಬುದು ಮರೆತು ಹೋಯಿತೆ? ಮರೆತಿಲ್ಲ, ಆದರೆ ನೀನು ಆಗ ಮಹಾರಾಣಿಯಾಗಿರಲಿಲ್ಲವಲ್ಲ. ಈಗಲೂ ನಾನು ಪ್ರಜೆಗಳಿಗೆ ಮಾತ್ರ ಮಹಾರಾಣಿಯೇ ಹೊರತು ನನ್ನ ಸೋದರಿಯರಿಗಲ್ಲ. ಮೊದಲಿನಂತೆ ಸೀತೆ ಎಂದು ಕರೆಯಿರಿ, ಸೋದರಿ ಎಂದು ಕರೆಯಿರಿ, ಅಕ್ಕ ಎಂದು ಕರೆಯಿರಿ. ಅದೇ ನನಗೆ ಸಂತೋಷ ಕೊಡುತ್ತದೆ. ಹಾಗೆ ಆಗಲಿ ಮಹಾರಾಣಿಯವರೇ. ಮತ್ತೆ ನೋಡು, ನಿಜವಾಗಲೂ ಶಿಕ್ಷೆ ಕೊಟ್ಟು ಬಿಡುತ್ತೇನೆ. ಬೇಡ ಬೇಡ, ನಾವು ಸೀತೆ ಎಂದೇ ಕರೆಯುತ್ತೇವೆ. ಹಾಗೆ ಬನ್ನಿ ದಾರಿಗೆ. ಈಗ ನಿಮಗೆಲ್ಲ ಒಂದು ಸಂತೋಷದ ವಿಷಯವನ್ನು ತಿಳಿಸಬೇಕೆಂದಿದ್ದೇನೆ. ದುರ್ಜನರಿಗೆ ಆ ರಾವಣನೇ ದೊಡ್ಡ ಉದಾಹರಣೆ. ಹೌದು, ಅವನು ತನ್ನ ಸ್ವಾರ್ಥವೇ ಪ್ರಧಾನವಾಗಿ ತನ್ನ ಆಪ್ತರ ಆಶ್ರಿತರ ಯೋಗಕ್ಷೇಮವನ್ನು ಬಲಿಕೊಟ್ಟ. ಕಡೆಗೆ
ತಾನು ತನ್ನ ಪಾಪಕೂಪದಲ್ಲಿ ಬಿದ್ದು ಹೋದ. ಹೌದು ಸೋದರರೇ, ಅಂಥವರು ತನ್ನ ಸ್ವಾರ್ಥಕ್ಕಾಗಿ ದೈವದ್ರೋಹ ಮಾಡಲು ಹಿಂಜರಿಯುವುದಿಲ್ಲ. ಅಂಥವರು ಎಲ್ಲ ಕಾಲದಲ್ಲೂ ಇರುತ್ತಾರೆ ಎಂಬುದು ನಿಜ. ಆದರೆ ಕೃತ ಮತ್ತು ತ್ರೇತಾಯುಗದಲ್ಲಿ ಅಂಥವರ ಸಂಖ್ಯೆ ಕಡಿಮೆ, ದ್ವಾಪರ ಯುಗದಲ್ಲಿ ಸ್ವಲ್ಪ ಹೆಚ್ಚು. ಆದರೆ ಕಲಿಯುಗದಲ್ಲಿ ಯುಗಧರ್ಮದ ಪರಿಣಾಮವಾಗಿ ಅವರು ಅತಿಯಾಗುತ್ತಾರೆ. ಅಂಥ ದುಷ್ಟರ ನಡುವೆ ಧರ್ಮ ಪಾಲನೆ ಮಾಡುವುದು ಮಹಾ ಕಠಿಣವಲ್ಲವೇ ರಾಮಚಂದ್ರ ಪ್ರಭು? ಕಠಿಣ, ಆದರೆ ಅಸಾಧ್ಯವಲ್ಲ. ಅದಕ್ಕೆ ಬೇಕಾದದ್ದು ಸ್ಥಿರವಾದ ಸಂಕಲ್ಪ, ದೃಢವಾದ ಪ್ರಯತ್ನ ಮತ್ತು ಸಮರ್ಪಣೆಯ ಶ್ರದ್ಧೆ. ಸರಳವಾಗಿ ಹೇಳಬೇಕೆಂದರೆ ಪರೋಪಕಾರವೇ ಶ್ರೇಷ್ಠ ಧರ್ಮ, ಪರಪೀಡನೆ ಮಹಾಪಾಪ, ಸ್ವಾರ್ಥವೇ ಪಾಪಗಳಿಗೆ ಮೂಲ. ಜ್ಞಾನಿಗಳು ಜನನ ಮರಣಗಳ ಚಕ್ರದಲ್ಲಿ ತೊಳಲುವುದರಿಂದ ಪಾರಾಗಿ ಮೋಕ್ಷದ ದಾರಿಯನ್ನು ಕಂಡುಕೊಳ್ಳಲು ಧರ್ಮಾಚರಣೆಯನ್ನು ಶ್ರದ್ಧೆಯಿಂದ ಮಾಡಬೇಕು. ಸೋದರ ರಾಮಚಂದ್ರ, ನಿನ್ನ ಮಾತುಗಳನ್ನು ಕೇಳಿ ನಾವೆಲ್ಲರೂ ಅಮೂಲ್ಯವಾದ ಜ್ಞಾನವನ್ನು ಗಳಿಸಿಕೊಂಡಂತಾಯಿತು. ಏನು ಸಂತೋಷದ ವಿಷಯವೇ? ಹೌದು. ಅದೇನೆಂದು ಬೇಗ ಹೇಳು ಸೀತೆ. ಬೇಗ ಹೇಳು ಸೀತೆ. ಅದೇನೆಂದು ತಿಳಿಯಲು ಆತುರವಾಗುತ್ತಿದೆ. ನಾವು ಇಷ್ಟರಲ್ಲೇ ಇಲ್ಲಿ, ಅಂದರೆ ಅಯೋಧ್ಯೆಯಲ್ಲಿ ನಮ್ಮ ತಂದೆ ತಾಯಿಯನ್ನು ಕಾಣಬಹುದು. ಇಷ್ಟು ಬೇಗ? ಮೊನ್ನೆ ತಾನೇ ಅವರು ಹೋದರು. ಮತ್ತೆ ಬರುತ್ತಾರೆಯೇ? ಏನಾದರೂ ವಿಶೇಷ ಕಾರಣವಿದೆಯೇ? ಕಾರಣವಿಲ್ಲದೆ ಬರುತ್ತಾರೆಯೇ? ಮಹಾರಾಜರು ಯಜ್ಞ ಮಾಡಬೇಕೆಂದು ಆಲೋಚಿಸಿದ್ದಾರೆ. ಆ ಸಂದರ್ಭದಲ್ಲಿ ಮಿಥಿಲೆಗೂ ಆಮಂತ್ರಣ ಹೋಗುತ್ತದೆ. ನಮ್ಮ ಮಾತಾಪಿತೃಗಳು ಬರಬಹುದಲ್ಲವೇ? ಹೌದೇನು? ಇದು ನಿಜವಾಗಲೂ ಸಂತೋಷದ ವಿಷಯವೇ. ಕೆಲವು ದಿನ ತಂದೆ ತಾಯಿಯವರ ಜೊತೆ ನಾವು ಆನಂದದಿಂದ ಕಾಲ ಕಳೆಯಬಹುದು. ಹೌದು, ನಾವು ಮೊದಲೇ ಅಂದುಕೊಂಡಂತೆ ನಮಗೆ ಸಂತೋಷದ ಮೇಲೆ ಸಂತೋಷ ಲಭಿಸುತ್ತಿದೆ. ಹೌದು ಸೋದರಿಯರೇ, ನಾವು 14 ವರ್ಷಗಳು ಕಳೆದುಕೊಂಡ ಸಂತೋಷದ ಕ್ಷಣಗಳೆಲ್ಲ ಮತ್ತೆ ರಾಶಿ ರಾಶಿಯಾಗಿ ಬಂದು ನಮ್ಮನ್ನು ಆನಂದದಲ್ಲಿ ತೇಲಿಸುತ್ತಿವೆ. ಸೀತೆ, ನಾವೆಲ್ಲರೂ ರಾಮಚಂದ್ರನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಏಕೆ? ಏಕೆ ಎಂದರೆ ಮತ್ತೆ ನಮ್ಮ ತಂದೆ ತಾಯಿಯರನ್ನು ಕಾಣುವ ಅವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದಾರಲ್ಲ, ಅದಕ್ಕೆ. ಹೌದು ಸೀತೆ, ರಾಮನ ಕೃಪೆ ಇದೆ. ನಮ್ಮ ತಂದೆ ತಾಯಿಯವರು ಕೂಡ ರಾಮನ ಅಭ್ಯುದಯವನ್ನು ಕಂಡು ತುಂಬಾ ಸಂತೋಷ ಪಡುತ್ತಾರೆ. ಮಹಾರಾಜರದ್ದು ಮಾತ್ರವಲ್ಲ ಊರ್ಮಿಳೆ, ಅದರಲ್ಲಿ ಅವರ ಸೋದರರು ಮತ್ತೆ ನಮ್ಮೆಲ್ಲರ ಅಭ್ಯುದಯವೂ ಸೇರಿದೆ. ದೇವತೆಗಳೇ, ಶ್ರೀರಾಮಚಂದ್ರನ ಸದ್ಗುಣಗಳನ್ನು, ಅವನ ರಾಮರಾಜ್ಯದ ವೈಭವವನ್ನು ಎಷ್ಟು ಹೇಳಿದರೂ ನನಗೆ ತೃಪ್ತಿಯೇ ಇಲ್ಲ. ನಮಗೂ ಅಷ್ಟೇ ನಾರದ, ಅದನ್ನು ಎಷ್ಟು ಕೇಳಿದರೂ ನಮಗೆ ತೃಪ್ತಿ ಆಗುತ್ತಿಲ್ಲ. ಪುರಾಣ ಪುರುಷನಾದ ರಾಮಚಂದ್ರನ ಗುಣಗಾನವು ಲೋಕವನ್ನು ವ್ಯಾಪಿಸುತ್ತಿದೆ ನಾರದರೆ. ಇನ್ನಷ್ಟು ಆ ಪುಣ್ಯಾತ್ಮನ ವಿಷಯವನ್ನು ಹೇಳಿ ನಾರದರೆ. ಅದಕ್ಕಿಂತಲೂ ಸಂತೋಷದ ವಿಷಯ ಬೇರೆ ಏನಿದೆ ಹೇಳಿ? ರಾಮಚಂದ್ರ ಧರ್ಮರಕ್ಷಕ, ಧರ್ಮದುರಂದರ, ತ್ರಿಗುಣಾತೀತ. ದೇವೇಂದ್ರ, ರಾಮನ ಸಂಪತ್ತಿಗೆ ನೀನೂ ಸರಿಸಾಟಿಯಾಗಲಾರೆ. ಸೀತಾದೇವಿ ರಾಮಚಂದ್ರನಿಗೆ ತಕ್ಕ ಸತಿ. ಅವಳು ಚೆಲುವೆ, ಸುಶೀಲೆ, ವಿನಯಗುಣ ಸಂಪನ್ನೆ, ಸದಾ ಪತಿಗೆ ಅನುಕೂಲಳಾಗಿ ನಡೆದುಕೊಳ್ಳುವಳು. ಅವಳಿಗೆ ತನ್ನ ಪತಿಯ ಮಹಿಮೆ ಏನೆಂದು ಚೆನ್ನಾಗಿ ಗೊತ್ತು. ಜೊತೆಗೆ ಮಂತ್ರಿ, ಸೇನಾಪತಿ ಸಹಿತ ಪ್ರತಿಯೊಬ್ಬರು ರಾಮಸೇವಾ ಪರಾಯಣರು. ಸೀತಾದೇವಿ ಪತಿ ಸೇವೆ ಮಾತ್ರವಲ್ಲ, ಎಲ್ಲ ಗುರು ಹಿರಿಯರನ್ನು ನಿಷ್ಠೆಯಿಂದ ಸೇವಿಸುತ್ತಾಳೆ. ಮಹಾರಾಣಿ ಎಂಬ ಪ್ರತಿಷ್ಠೆ ಕಿಂಚಿತ್ತೂ ಅವಳಲ್ಲಿ ಇಲ್ಲ. ರಾಮನ ಸೋದರರು ಗುಣವಂತರೇ ಅಲ್ಲವೇ ನಾರದರೆ? ಹೌದು, ರಾಮ ಸೋದರರು ರಾಮನನ್ನೇ ತಂದೆ ದೈವವೆಂದು ನಂಬಿ ನಡೆಯುತ್ತಿದ್ದಾರೆ. ಆತನ ಸೇವೆಗೆ ಕಾತುರದಿಂದ ಕಾಯುತ್ತಿರುತ್ತಾರೆ. ಅವನೂ ಅಷ್ಟೇ, ತನ್ನ ಸೋದರರ ಮೇಲೆ ಪುತ್ರವಾತ್ಸಲ್ಯ. ಅವನು ಅವರನ್ನು ತಂದೆಯಂತೆ ಪಾಲಿಸುತ್ತಾ ಅವಕಾಶವಾದಾಗಲೆಲ್ಲ ಧರ್ಮ ನೀತಿಗಳನ್ನು ಬೋಧಿಸುತ್ತಾನೆ. ಅವರೆಲ್ಲ ಒಂದೇ ಜೀವ ಹಲವಾರು ದೇಹಗಳಂತೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದಾರೆ. ರಾಮಚಂದ್ರನು ಯಜ್ಞ ಯಾಗಾದಿಗಳಿಗೆ ಮನಸ್ಸು ಮಾಡುವನಲ್ಲವೇ? ಖಂಡಿತ. ದೈವ ಸ್ವರೂಪನಾದರೂ ಮಾನವನಂತೆ ದೇವತೆಗಳ ಪ್ರೀತ್ಯರ್ಥವಾಗಿ ಮಾಡಬೇಕಾದ ಕರ್ತವ್ಯದ ಬಗ್ಗೆ
ಅವನು ಉದಾಸೀನ ತಾಳಿಲ್ಲ. ಸಾಮಾನ್ಯ ಮಾನವನಂತೆ ತನ್ನ ಲೀಲೆಯಲ್ಲಿ ತಾನೇ ಮುಳುಗಿ ಅದರಲ್ಲೇ ಸಾರ್ಥಕತೆಯನ್ನು ಕಾಣುತ್ತಿದ್ದಾನೆ. ಕೋಸಲ ದೇಶದ ಪ್ರತಿಯೊಂದು ಮನೆಯಲ್ಲೂ ಶ್ರೀರಾಮಚಂದ್ರನ ಪವಿತ್ರ ಕಥಾಶ್ರವಣ ನಡೆಯುತ್ತಿದೆ. ಪ್ರತಿಯೊಬ್ಬರೂ ಸಂತೃಪ್ತಿ ಸಂತೋಷಗಳಲ್ಲಿ ಮುಳುಗಿದ್ದಾರೆ. ದೇವತೆಗಳೇ, ಶ್ರೀರಾಮಚಂದ್ರನ ಕಥಾ ವೈಭವವನ್ನು ಇನ್ನೊಮ್ಮೆ ಇನ್ನಷ್ಟು ತಿಳಿಸುತ್ತೇನೆ. ಹಾಗೆ ಆಗಲಿ ಮುನಿಗಳು. ನಾರಾಯಣ ನಾರಾಯಣ. ಪೂಜ್ಯರಿಗೆ ಪ್ರಣಾಮಗಳು. ಸಮಸ್ತ ಸನ್ಮಾನಗಳ ಪ್ರಾಪ್ತಿರಸ್ತು. ರಾಮಚಂದ್ರ, ನಿನ್ನ ರಾಜ್ಯದಲ್ಲಿ ಶಾಂತಿ ಸಮೃದ್ಧಿಯು ನಿರಂತರವಾಗಿರಲಿ. ಬಾ, ಕುಳಿತುಕೋ. ಗುರುವರ್ಯ, ನಿಮ್ಮ ಜಪ ತಪ ವ್ರತಾನುಷ್ಠಾನಗಳು ಎಲ್ಲವೂ ಸಾಂಗವಾಗಿ ನಡೆಯುತ್ತಿವೆ ಅಷ್ಟೇ? ರಾಮಚಂದ್ರ, ನಿನ್ನ ಆಳ್ವಿಕೆಯಲ್ಲಿ ದೇವತಾ ಕಾರ್ಯಗಳಿಗೆ ಯಾವ ಅಡ್ಡಿ ಆತಂಕಗಳು ಇಲ್ಲ. ಧರ್ಮ ಕಾರ್ಯಗಳು ಎಲ್ಲ ಕಡೆ ನಿರ್ವಿಘ್ನವಾಗಿ ನಡೆಯುತ್ತಿವೆ. ಪ್ರಜೆಗಳು ಧರ್ಮಪರರಾಗಿ ನಡೆದುಕೊಳ್ಳುತ್ತಿದ್ದಾರೆ. ಎಲ್ಲಿ ಧರ್ಮ ನಿಷ್ಠೆಗಳಿರುತ್ತದೋ ಅಲ್ಲಿ ಸಮೃದ್ಧಿ ಸುಖ ಶಾಂತಿಗಳು ನೆಲೆಸಿರುತ್ತವೆ. ರಾಜನಾದವನು ಸಮಸ್ತ ಪ್ರಜೆಗಳ ಕಲ್ಯಾಣದ ಬಗ್ಗೆ ಸದಾ ಚಿಂತಿಸುತ್ತಿರುವುದು ಅವನ ಕರ್ತವ್ಯವಲ್ಲವೇ ಗುರುದೇವ? ಅದಕ್ಕಾಗಿ ದೇವತೆಗಳ ಪ್ರೀತ್ಯರ್ಥವಾಗಿ ಯಜ್ಞ ಯಾಗಾದಿಗಳನ್ನು ಆಚರಿಸುವುದು ರಾಜನಾದವನ ಕರ್ತವ್ಯ. ಆ ವಿಷಯವಾಗಿ ನಿಮ್ಮೊಂದಿಗೆ ಮಾತನಾಡಲು ನಾನು ಇಲ್ಲಿಗೆ ಬಂದಿದ್ದೆ. ಬಹಳ ಸಂತೋಷ ರಾಮಚಂದ್ರ. ಯಜ್ಞ ಯಾಗಾದಿಗಳಿಂದ ದೇವತೆಗಳನ್ನು ತೃಪ್ತಿಪಡಿಸಿದರೆ ಅವರು ಲೋಕಕ್ಕೆ ಹಿತವನ್ನುಂಟು ಮಾಡುತ್ತಾರೆ. ಈಗ ನೀನು ಯಾವ ಯಜ್ಞವನ್ನು ಮಾಡಲು ಬಯಸಿರುವೆ? ಯಾವುದೇನು, ಅಶ್ವಮೇಧ ಯಾಗವನ್ನೇ ಮಾಡಬೇಕೆಂಬ ಆಸೆ ಇದೆ. ರಾಮಚಂದ್ರ, ಆ ಮಹಾಯಜ್ಞದ ಬಗ್ಗೆ ಈಗಲೇ ಆಲೋಚನೆ ಮಾಡುವುದು ಬೇಡ. ಅದನ್ನು ಬಿಟ್ಟು ಹಲವಾರು ಯಾಗಗಳಿವೆ. ಮೊದಲು ಅದನ್ನು ಮಾಡು. ಅಶ್ವಮೇಧದ ಬಗ್ಗೆ ಅನಂತರ ಆಲೋಚನೆ ಮಾಡೋಣ. ಆಗಬಹುದು ಗುರುದೇವ. ಯಾವುದೆಂದು ನೀವೇ ಸೂಚಿಸಬೇಕು. ಜೊತೆಗೆ ನೀವೇ ನೇತೃತ್ವವನ್ನು ವಹಿಸಿ ಅದನ್ನು ನಡೆಸಿಕೊಡಬೇಕು. ರಾಮಚಂದ್ರ, ರಘುಕುಲದ ಕುಲಪುರೋಹಿತನಾಗಿ ಅದು ನನ್ನ ಕರ್ತವ್ಯ. ಇನ್ನೆರಡು ದಿನಗಳಲ್ಲಿ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇನೆ. ಖಂಡಿತವಾಗಿಯೂ ನಿನ್ನ ಸಂಕಲ್ಪ ಸಫಲವಾಗುವುದು. ನಿನಗೆ ಮಂಗಳವಾಗಲಿ. ಪ್ರಣಾಮಗಳು ಮಹಾಪ್ರಭು. ಬನ್ನಿ ಬನ್ನಿ. ನಿಮಗೆ ವಹಿಸಿದ ಕಾರ್ಯವನ್ನು ನೀವು ಸುಗಮವಾಗಿ ನಡೆಸುತ್ತಿರುವಿರಿ ತಾನೆ? ಹೌದು ಮಹಾಪ್ರಭು. ನಮ್ಮ ಆದೇಶದಂತೆ ನಾವು ರಾಜಧಾನಿಯಲ್ಲೂ ಮತ್ತೆ ಹೊರಗೆ ನಿರಂತರ ಸಂಚಾರ ಮಾಡುತ್ತಿದ್ದೇವೆ. ಪ್ರಜಾಭಿಪ್ರಾಯವನ್ನು ಸಂಗ್ರಹಿಸುತ್ತಿದ್ದೇವೆ. ಬಹಳ ಸಂತೋಷ. ಆ ನಿಮ್ಮ ಪ್ರಯತ್ನದಲ್ಲಿ ಯಾವ ಅಡ್ಡಿಯೂ ಉಂಟಾಗಲಿಲ್ಲವಷ್ಟೇ? ಇಲ್ಲ ಪ್ರಭು, ನಾವು ಯಾರೆಂಬುದು ಯಾರಿಗೂ ತಿಳಿಯದಂತೆ ವ್ಯವಹರಿಸುತ್ತಿದ್ದೇವೆ ಪ್ರಭು. ಅದೇ ಸರ್, ಹಾಗೆ ವ್ಯವಹರಿಸಿದರೆ ಮಾತ್ರ ಗೂಢಾಚಾರ್ಯನ ಕಾರ್ಯ ಸುಗಮವಾಗುವುದು. ಹೌದು ಪ್ರಭು, ನಾವು ಸಾಮಾನ್ಯರಂತೆ ಎಲ್ಲರ ಮಾತುಗಳಿಗೂ ಕಿವಿಗೂಡುತ್ತೇವೆ. ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುತ್ತಿರುವೆಂಬ ನಂಬಿಕೆ ನನಗೆ ಬರುತ್ತಿದೆ. ತಮ್ಮ ಸೇವೆ ಮಾಡೋದು ನಮ್ಮ ಸುಕೃತ ಮಹಾಪ್ರಭು. ಸರಿ, ನೀವು ಸಂಗ್ರಹಿಸಿದ ವಿಷಯಗಳನ್ನು ನನಗೆ ಹೇಳಿ. ಪ್ರಜಾಭಿಪ್ರಾಯ ಏನೆಂದು ತಿಳಿಸಿ. ಮಹಾಪ್ರಭು, ನಮ್ಮ ಪ್ರಜೆಗಳಲ್ಲಿ ಈಗ ನಿಮ್ಮ ಕಥಾನಕವೇ ಪುಣ್ಯಕಥಾ ಶ್ರವಣವಾಗಿದೆ. ಎಲ್ಲೆಲ್ಲೂ ರಾಮಕಥೆಯೇ ನಮ್ಮ ಕಿವಿಗೆ ಬೀಳುತ್ತಿದೆ ಮಹಾಪ್ರಭು. ನಿಮ್ಮ ಪಿತೃಭಕ್ತಿ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸ ಮಾಡಿದ್ದು, ಸೀತಾಪಹರಣ, ರಾವಣ ಸಂಹಾರವನ್ನು ಜನರು ಮನದುಂಬಿ ಬಣ್ಣಿಸುತ್ತಿದ್ದಾರೆ. ಅಂದರೆ ನನ್ನ ವನವಾಸದ ವಿಷಯವನ್ನು ಪ್ರಜೆಗಳು ಇನ್ನೂ ಮರೆತಿಲ್ಲವೇ? ಇಲ್ಲ ಪ್ರಭು, ಅದರ ಬದಲು ಅದು ನಿಮ್ಮ ವ್ಯಕ್ತಿತ್ವದ ಹಿರಿಮೆಯಾಗಿದೆ. ನಿಮ್ಮ ಪರಾಕ್ರಮದ ಬಗ್ಗೆ ಎಲ್ಲರಲ್ಲೂ ಅತ್ಯಂತ ಅಭಿಮಾನವಿದೆ ಮಹಾಪ್ರಭು. ರಾಕ್ಷಸ ವಧೆ ಮಾಡಿ ದುಷ್ಟ ಶಿಕ್ಷೆ ಮಾಡಿದ ಮಹಾತ್ಮನೆಂದು ಕೀರ್ತಿಸುತ್ತಿದ್ದಾರೆ. ಕೇವಲ ಗುಣಗಾನವೋ ಅಥವಾ ಅದರಿಂದ ಏನನ್ನಾದ್ರೂ ಕಲಿತಿರುವರೋ? ಕಲಿತಿದ್ದಾರೆ ಪ್ರಭು. ಧರ್ಮವನ್ನು ಮೀರದೆ ಸಜ್ಜನರಾಗಿ ಬದುಕಬೇಕೆಂದು
ತಮ್ಮ ಮಕ್ಕಳಿಗೆ ಹೇಳುತ್ತಿದ್ದಾರೆ. ಅದೀಗ ಒಳ್ಳೆಯ ಕಾರ್ಯ. ಒಳ್ಳೆಯ ಆದರ್ಶಗಳ ಪಾಲನೆಯಲ್ಲಿ ನಮ್ಮ ಪ್ರಜೆಗಳು ಉತ್ಸುಕರಾಗಿದ್ದಾರೆ ಎಂಬುದು ನನಗೆ ಸಂತೋಷದ ವಿಷಯ. ಆದರೆ ಗೂಢಾಚಾರ್ಯರೇ, ನಮ್ಮ ರಾಜ್ಯಾಡಳಿತದ ಬಗ್ಗೆ ಪ್ರತಿಕೂಲ ಅಭಿಪ್ರಾಯ ಬರಲಿಲ್ಲವೇ? ಇಲ್ಲ ಪ್ರಭು, ಒಂದೇ ಒಂದು ಅಸಮಾಧಾನದ ಅತೃಪ್ತಿ ಸ್ವರವೂ ಕೇಳಿ ಬರಲಿಲ್ಲ. ಎಲ್ಲರ ಬಾಯಲ್ಲೂ ನಿಮ್ಮ ಬಗ್ಗೆ ಅಭಿಮಾನ ಮತ್ತು ಅತೀವ ಗೌರವ ಭಾವನೆ ಉಕ್ಕಿ ಹರಿಯುತ್ತಿದೆ ಪ್ರಭು. ಅಂದರೆ ನಮ್ಮ ಪ್ರಜೆಗಳಲ್ಲಿ ಸಂತೃಪ್ತಿಯ ಭಾವನೆ ಇದೆ ಎಂದಾಯಿತು. ಖಂಡಿತ ಪ್ರಭು, ಕಂಡು ಕೇಳರಿಯದಷ್ಟು ಸಂತೃಪ್ತಿ ಕಂಡು ಬರುತ್ತಿದೆ. ಆದರೂ ಪ್ರಜೆಗಳಲ್ಲಿ ಒಂದು ಹಂಬಲವಿದೆ ಪ್ರಭು. ಏನದು? ಯಾವ ಹಂಬಲ? ಪುರಜನರು ನೇರವಾಗಿ ತಮ್ಮ ಮಾತುಗಳನ್ನು ಕೇಳಬೇಕೆಂಬ ಹಂಬಲವುಳ್ಳವರಾಗಿದ್ದಾರೆ. ಹೌದು ಪ್ರಭು, ಕೆಲವರು ಈ ಆಸೆಯನ್ನು ವ್ಯಕ್ತಪಡಿಸಿದ್ದನ್ನು ನಾನು ಕೇಳಿದ್ದೇನೆ. ಹೌದೇನೋ? ನನ್ನ ಪ್ರಿಯ ಪ್ರಜೆಗಳೊಂದಿಗೆ ಮಾತನಾಡುವುದು ನನಗೂ ಸಂತೋಷದ ವಿಷಯವೇ. ಖಂಡಿತ ಆ ಕಾರ್ಯವನ್ನು ಮಾಡುತ್ತೇನೆ. ನಾನು ಅವರೊಂದಿಗೆ ಮಾತನಾಡಿದ ನಂತರ ಅವರ ಅಭಿಪ್ರಾಯವನ್ನು ನೀವು ತಿಳಿದು ನನಗೆ ಹೇಳಬಹುದು. ಹಾಗೆ ಆಗಲಿ ಮಹಾಪ್ರಭು. ಪ್ರಿಯ ಪ್ರಜಾಜನರೇ, ನೀವೆಲ್ಲರೂ ಕ್ಷೇಮವಾಗಿರುವರೆಂದು ನಾನು ಭಾವಿಸುತ್ತೇನೆ. ಖಂಡಿತ ರಾಮಚಂದ್ರ ಪ್ರಭು, ನಮ್ಮ ಯೋಗಕ್ಷೇಮಕ್ಕೆ ಇಲ್ಲಿ ಯಾವ ಕೊರತೆಯೂ ಇಲ್ಲ. ನಾವು ನೆಮ್ಮದಿಯಿಂದಿದ್ದೇವೆ, ಸುಖ ಸಂತೋಷದಿಂದಿದ್ದೇವೆ ಮಹಾಪ್ರಭು. ಬಹಳ ಸಂತೋಷ. ನಿಮ್ಮೆಲ್ಲರ ಹಿತದೃಷ್ಟಿಯಿಂದ, ನಮ್ಮ ನಾಡಿನ ಹಿತದೃಷ್ಟಿಯಿಂದ ನಾನು ಕೆಲವು ಮಾತುಗಳನ್ನು ನಿಮಗೆ ಹೇಳ ಬಯಸುತ್ತೇನೆ. ಅದನ್ನು ಕೇಳುವ ಆಸಕ್ತಿ ಇದೆ ನಿಮಗೆ? ಮಹಾಪ್ರಭು, ಖಂಡಿತ ಕೇಳುತ್ತೇವೆ. ನಿಮ್ಮ ಅಮೃತ ವಾಕ್ಯವನ್ನು ಕೇಳುವುದು ನಮ್ಮ ಸುಕೃತ. ನಿಮ್ಮ ದರ್ಶನಕ್ಕಾಗಿ ಹಂಬಲಿಸುತ್ತಿರುವ ನಾವು ನಿಮ್ಮ ಮಾತನ್ನ ಕೇಳುವುದಿಲ್ಲ ಪ್ರಭು. ನಿಮ್ಮ ಪ್ರೀತಿ ಅಭಿಮಾನಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ನಿಮ್ಮ ಕ್ಷೇಮವನ್ನೇ ಸದಾ ಬಯಸುವ ಬಂಧುವಾಗಿ ನಾನು ಕೆಲವು ಉತ್ತಮ ವಿಚಾರಗಳನ್ನು ತಿಳಿಸುತ್ತೇನೆ. ಅದನ್ನು ಕೇಳಿ ನೀವು ಇತರರಿಗೂ ತಿಳಿಸಿ. ಸದ್ವಿಚಾರಗಳು ಸರ್ವರನ್ನು ಮುಟ್ಟಬೇಕು. ಖಂಡಿತ ಮಹಾಪ್ರಭು, ಎಲ್ಲರಿಗೂ ತಿಳಿಸುತ್ತೇವೆ. ಬಹಳ ಸಂತೋಷ. ಹಾಗಾದರೆ ಕೇಳಿ. ನನ್ನ ಮಾತುಗಳನ್ನು ಕೇಳಿದ ನಂತರ ಅದು ಸೂಕ್ತವೆಂದೆನಿಸಿದರೆ ಅದರಂತೆಯೇ ನಡೆಯಿರಿ. ಇಲ್ಲ ಅದು ಅನುಚಿತವೆಂದೆನಿಸಿದರೆ ನನ್ನನ್ನು ತಡೆಯಿರಿ. ಇಲ್ಲ ಮಹಾಪ್ರಭು, ನೀವು ಅನುಚಿತವಾದದನ್ನು ಹೇಳಲು ಸಾಧ್ಯವೇ ಇಲ್ಲ. ನೀವು ಏನೇ ಹೇಳಿದರೂ ಅದು ನಮ್ಮ ಉದ್ಧಾರಕ್ಕೆಂದು ನಮಗೆ ಚೆನ್ನಾಗಿ ಗೊತ್ತಿದೆ. ಮಿತ್ರರೇ, ಮಾನವ ಜನ್ಮ ಬಹಳ ದುರ್ಲಭ. ಇಂತಹ ದುರ್ಲಭವಾದ ಬದುಕಿನಲ್ಲಿ ನಾವು ಸಜ್ಜನರಾಗಿ ಮೋಕ್ಷದ ಕಡೆಗೆ ಸಾಗಬೇಕು. ಅದಕ್ಕಾಗಿ ನಾವು ಪ್ರಯತ್ನಿಸಬೇಕು. ಅದಕ್ಕೆ ಮೂಲವಾದದ್ದು ಧರ್ಮ. ನಿಮ್ಮ ಆಳ್ವಿಕೆಯಲ್ಲಿ ಧರ್ಮ ಬಾಹಿರರಾದವರು ಯಾರೂ ಇಲ್ಲ ಮಹಾಪ್ರಭು. ಅರಿಷಡ್ ವರ್ಗಗಳಿಗೆ ದಾಸರಾಗಿ ಅಂತಿಮವಾಗಿ ದುಃಖವನ್ನೇ ಪಡೆಯುತ್ತಾರೆ. ಅದು ಅಮೃತವನ್ನು ಬಿಟ್ಟು ಉಪ್ಪು ನೀರನ್ನು ಕುಡಿದಂತೆ. ಅದಕ್ಕೆ ನಾವು ಸ್ವಾರ್ಥ ಮತ್ತು ವಿಷಯ ಲೋಲುಪತೆಯನ್ನು ತ್ಯಜಿಸಬೇಕು. ಏಕೆಂದರೆ ಅದರಿಂದ ಹಲವು ಪಾಪ ಕಾರ್ಯಗಳು ಸಂಭವಿಸುತ್ತವೆ. ನಮ್ಮ ಪ್ರಜೆಗಳಲ್ಲಿ ಅಂತ ಅವಿವೇಕಿಗಳು, ಅಜ್ಞಾನಿಗಳು ಯಾರೂ ಇಲ್ಲ ಪ್ರಭು. ಆದ್ದರಿಂದ ಆತ್ಮಘಾತಕ ವರ್ತನೆ ಸರಿಯಲ್ಲ. ಮಾನವ ಜನ್ಮದಲ್ಲಿ ಏನು ಸಾಧನೆ ಮಾಡಬೇಕು ಮಹಾಪ್ರಭು? ಹೇಳುತ್ತೇನೆ, ಅದನ್ನು ಹೇಳುತ್ತೇನೆ. ಸೀತೆ, ಇನ್ನು ಮುಂದೆ ನೀನು ಮಹಾರಾಣಿಯಾಗಿಯೇ ಇದ್ದು ಬಿಡಬೇಕು. ಅಂದರೆ ಇನ್ನು ಮುಂದೆ ನೀನು ಯಾವ ಕೆಲಸವನ್ನೂ ಮಾಡುವಂತಿಲ್ಲ. ನಿನ್ನ ಅಲಂಕಾರದಿಂದ ಹಿಡಿದು ಎಲ್ಲ ಕೆಲಸವನ್ನು ನಾವೇ ಮಾಡುತ್ತೇವೆ. ಏಕೆ? ನನಗೇನಾಗಿದೆ? ನಾನು ಕೈಲಾಗದವಳೆಂದುಕೊಂಡಿದ್ದೀರಾ? ಕೈಲಾಗದವಳಲ್ಲ, ನೀನು ನಿನ್ನ ಪತಿಯೊಡನೆ ಒಂದು ಮಹಾ ಕಾರ್ಯದಲ್ಲಿ ತೊಡಗುತ್ತೀಯ. ಅದರ ವಿಧಿವಿಧಾನದಂತೆ ನೀನು ನಡೆದುಕೊಳ್ಳಬೇಕಲ್ಲವೇ? ನಾವು ನಿನ್ನ ಸೇವೆಯನ್ನು ಮಾಡಿ ನಿನ್ನ ಜೊತೆ ಸ್ವಲ್ಪ ಪುಣ್ಯದ ಫಲವನ್ನು ಪಡೆಯಬಹುದು. ವಿಚಿತ್ರವಾಗಿದೆ. ನೀವೆಲ್ಲ ಏಕೆ ಹೀಗೆ ಮಾತನಾಡುತ್ತಿರುವಿರೆಂದು ನನಗೆ ಅರ್ಥವಾಗುತ್ತಿಲ್ಲ. ಹುಡುಗಾಟ ಮಾಡದೆ ಅದೇನೆಂದು ಸ್ಪಷ್ಟವಾಗಿ ಹೇಳಿ.
ಅಯ್ಯೋ, ನಿನಗಿನ್ನೂ ಗೊತ್ತಾಗಲಿಲ್ಲವೇ? ರಾಮಚಂದ್ರರು ಯಜ್ಞವನ್ನು ಮಾಡಲು ನಿರ್ಧರಿಸಿರಲಿಲ್ಲವೇ? ನೀನು ಪರಿಶುದ್ಧಳಾಗಿ ಕಂಕಣವನ್ನು ಕಟ್ಟಿಕೊಂಡು ರಾಮಚಂದ್ರನ ಜೊತೆ ಯಜ್ಞ ವೇದಿಕೆಯ ಮುಂದೆ ಗಂಭೀರವಾಗಿ ಕೂಡಬೇಕಲ್ಲವೇ? ಓ, ಅದಕ್ಕೂ ನಿಮ್ಮ ಇಷ್ಟೆಲ್ಲ ಸಂಭ್ರಮ? ಹೌದು, ಯಜ್ಞವೆಂದರೆ ಸುಮ್ಮನೆ ಆಯಿತೆ. ಮಾವನವರು ಇಂತಹ ಹಲವು ಯಜ್ಞಗಳನ್ನು ಮಾಡಿದ್ದರಂತೆ, ನಾವು ನೋಡಲಿಲ್ಲ. ಈಗ ರಾಮಚಂದ್ರರು ಮಾಡುವ ಯಜ್ಞವನ್ನು ನೋಡುವ ಭಾಗ್ಯ ನಮಗೆಲ್ಲರಿಗೂ ಲಭಿಸಿದೆ. ದೇವತೆಗಳು ಸಂತೃಪ್ತರಾದರೆ ನಮ್ಮ ರಾಜ್ಯ ಇನ್ನಷ್ಟು ಸುಖ ಸಮೃದ್ಧಿಯಿಂದ ಇರುತ್ತದೆ. ನಾವು ನಮ್ಮ ಅಲ್ಪ ಸೇವೆ ಮಾಡುವುದು ಶ್ರೇಯಸ್ಕರವಲ್ಲವೇ? ನೀವು ಸೇವೆ ಮಾಡದಿದ್ದರೂ ಯಜ್ಞದ ಫಲ ನಿಮಗೂ ದೊರೆಯುತ್ತದೆ. ಏಕೆಂದರೆ ಯಜ್ಞ ಮಾಡುವವನು ರಾಜನೇ ಆಗಿದ್ದರೂ ಅದರ ಫಲ ಎಲ್ಲರಿಗೂ ಸಲ್ಲುತ್ತದೆ. ನನ್ನ ಸೇವೆ ಮಾಡುವುದರಿಂದ ನಿಮಗೆ ವಿಶೇಷ ಫಲ ದೊರೆಯುವುದಾದರೆ ನಾನೇಕೆ ಬೇಡವೆನ್ನಲಿ? ಮಾಡಿ, ನಿಮ್ಮ ಸೇವೆಗಾಗಿ ಸದಾ ಸ್ವಾಗತ. ಸಾಧನೆ ಎಂದರೆ ಲೌಕಿಕವಾಗಿ ಸಿರಿ ಸಂಪತ್ತನ್ನು ಗಳಿಸುವುದಾಗಲಿ ಸ್ಥಾನಮಾನಗಳನ್ನು ಗಳಿಸುವುದಾಗಲಿ ಅಲ್ಲ. ಧಾರ್ಮಿಕನಾದ ವ್ಯಕ್ತಿ ಇಹದ ಜೊತೆಗೆ ಪರದ ಬಗ್ಗೆಯೂ ಆಲೋಚಿಸುತ್ತಾನೆ. ಇಹ ಪರ ಎರಡಕ್ಕೂ ಸಲ್ಲಬಲ್ಲ ಸತ್ಕಾರ್ಯಗಳನ್ನು ಮಾಡುವುದೇ ನಿಜವಾದ ಸಾಧನೆ. ಇದನ್ನು ನೀವು ಎಂದೂ ಮರೆಯದಿರಿ ಮಿತ್ರರೇ. ಖಂಡಿತ ಮರೆಯುವುದಿಲ್ಲ ಮಹಾಪ್ರಭು. ಲೌಕಿಕ ಸಾಧನೆಗಿಂತ ಆತ್ಮ ಸಾಧನೆ ಮುಖ್ಯವೆಂದು ನಮಗೆ ಅರ್ಥವಾಯಿತು ಮಹಾಪ್ರಭು. ಪರದ ಅರಿವಿಲ್ಲದ ಇಹಲೋಕದ ಜೀವನ ನಿರರ್ಥಕವೆಂಬುದನ್ನು ನಿಮ್ಮ ಜೀವನವೇ ನಿರೂಪಿಸುವುದು ಮಹಾಪ್ರಭು. ನಮ್ಮಂಥ ಸಾಮಾನ್ಯರಿಗೂ ಜೀವನದ ಸೂತ್ರವನ್ನು ತಿಳಿಸುತ್ತಿರುವುದು ತಮ್ಮ ಔದಾರ್ಯ ಮಹಾಪ್ರಭು. ಇಲ್ಲಿ ಯಾರು ಸಾಮಾನ್ಯರಲ್ಲ, ಯಾರು ಅಸಾಮಾನ್ಯರಲ್ಲ ಮಿತ್ರರೇ. ಎಲ್ಲರೂ ತಮ್ಮ ತಮ್ಮ ಸತ್ಕರ್ಮಗಳಿಂದ ಅಸಾಮಾನ್ಯರಾಗಬಹುದು. ಅದಕ್ಕೆ ದೊಡ್ಡ ತಪಸ್ಸು ಮಾಡಬೇಕಾಗಿಲ್ಲ, ಕಠಿಣ ವ್ರತ ಆಚರಿಸಬೇಕಾಗಿಲ್ಲ. ಪರಿಶುದ್ಧ ಮನಸ್ಸು, ಸತ್ಯವನ್ನು ಬಿಡದಿರುವುದು, ಕಪಟವಿಲ್ಲದ, ಸ್ವಾರ್ಥ ಲೋಭಗಳಿಲ್ಲದ ಜೀವನ, ದಯಾಪರತೆ ಇಷ್ಟಿದ್ದರೆ ಸಾಕು. ಅಂಥವನು ಅಸಾಮಾನ್ಯನಾಗುತ್ತಾನೆ, ಇಹ ಪರಗಳಿಗೆ ಸಲ್ಲುತ್ತಾನೆ. ಧರ್ಮ ಸಾಧನೆ ಇಷ್ಟೊಂದು ಸರಳವೆಂದು ನಮಗೆ ಗೊತ್ತೇರಿಲ್ಲ ಪ್ರಭು. ಉತ್ತಮ ಜೀವನ ಮಾರ್ಗ ತೋರಿಸಿದ್ದಕ್ಕೆ ನಮಗೆ ಕೃತಜ್ಞರಾಗಿದ್ದೇವೆ ಮಹಾಪ್ರಭು. ನನಗೆ ಕೃತಜ್ಞತೆ ತೋರಿಸಿದರೆ ಸಾಲದು, ನಡೆದು ತೋರಿಸಬೇಕು. ನಾವು ಬದುಕುವುದು ಮುಖ್ಯವಲ್ಲ ಮಿತ್ರರೇ, ಹೇಗೆ ಬದುಕುತ್ತವೆಂಬುದು ಮುಖ್ಯ. ಅರಳಿದ ಹೂವು ತನ್ನ ಚೆಲುವಿನಿಂದ, ತನ್ನ ಸುಗಂಧದಿಂದ ಪರಿಸರವನ್ನು ಆಹ್ಲಾದಗೊಳಿಸಿ ಸಂಜೆಯ ಹೊತ್ತಿಗೆ ಬಾಡಿ ಬೀಳುತ್ತದೆ. ಅಂತಹ ಸಾರ್ಥಕ ಜೀವನ ನಮ್ಮದಾಗಬೇಕು ಮಿತ್ರರೇ. ನಿಮ್ಮ ಮಾತುಗಳನ್ನು ನಾವು ಎಂದೂ ಮರೆಯುವುದಿಲ್ಲ ಪ್ರಭು. ನೀವು ಹೇಳಿದಂತೆ ನಾವು ನಡೆದು ತೋರಿಸುತ್ತೇವೆ ಪ್ರಭು. ಬೇರೆಯವರು ಸತ್ಯ ಶುದ್ಧರಾಗಿ ಬದುಕಲು ಪ್ರೇರಣೆ ನೀಡುತ್ತೇವೆ ಮಹಾಪ್ರಭು. ಬಹಳ ಸಂತೋಷ. ನಿಮ್ಮೆಲ್ಲರ ಧರ್ಮಾಸಕ್ತಿಯನ್ನು ಕಂಡು ನನಗೆ ತೃಪ್ತಿಯಾಗಿದೆ. ರಾಮರಾಜ್ಯದ ಪ್ರಜೆಗಳೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ ಮಹಾಪ್ರಭು. ನಿಮ್ಮ ಆದರ್ಶಗಳಿಗೆ ಚ್ಯುತಿ ಬಾರದಂತೆ ನಾವು ನಡೆದುಕೊಳ್ಳುತ್ತೇವೆ ಮಹಾಪ್ರಭು. ನಿಮ್ಮೆಲ್ಲರಿಗೂ ಮಂಗಳವಾಗಿ. ರಾಮಚಂದ್ರ ಪ್ರಭುವಿಗೆ 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 ರಾಮಚಂದ್ರ ಪ್ರಭುವಿಗೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಪೂಜ್ಯ ವಸಿಷ್ಠ ಮಹರ್ಷಿಗಳು ತಮ್ಮ ದರ್ಶನಕ್ಕೆ ಆಗಮಿಸಿದ್ದಾರೆ. ಹೌದೇನೋ? ಅವರನ್ನು ಬರಮಾಡಿ. ಹಾಗೆ ಕುಲಗುರುಗಳಿಗೆ ಪ್ರಣಾಮಗಳು. ಶುಭವಾಗಲಿ ರಾಮಚಂದ್ರ. ದಯಮಾಡಿ ಕುಳಿತುಕೊಳ್ಳಿ. ಗುರುವರ್ಯ, ನಾನು ನಿಮ್ಮ ಆಜ್ಞಾಧಾರಕ. ನಾನು ಸಲ್ಲಿಸಬೇಕಾದ ಸೇವೆಯೇನಾದರೂ ಇದ್ದರೆ ನೀವು ಕೃಪೆ ಇಟ್ಟು ತಿಳಿಸಬೇಕು. ರಾಮಚಂದ್ರ, ಸೇವೆಗಾಗಿ ಕಾಯೋ ಅವಶ್ಯಕತೆಯೇ ಇಲ್ಲ. ನಿನ್ನ ಆಳ್ವಿಕೆಯಲ್ಲಿ ಎಲ್ಲರಿಗೂ ಎಲ್ಲವೂ ಕಾಲಕಾಲಕ್ಕೆ ಕೇಳದೆಯೇ ಲಭಿಸುತ್ತಿದೆ. ದಶರಥ ಮಹಾರಾಜರು ಎಲ್ಲಿಯೇ ಇರಲಿ, ಹೇಗೆ ಇರಲಿ, ತನ್ನ ಪ್ರೀತಿಯ ಪುತ್ರನ ಆಳ್ವಿಕೆಯನ್ನು ಕಂಡು ಆನಂದಿಸುತ್ತಾರೆ ಎಂದು ನನ್ನ ಭಾವನೆ. ಎಲ್ಲವೂ ಹಿರಿಯರ ಹರಕೆ, ಗುರುಗಳ ಆಶೀರ್ವಾದ.
ಪ್ರಜೆಗಳ ಪ್ರೀತಿ ದೈವದ ಕೃಪೆ ಅಲ್ಲದೆ ನನ್ನದೇನಿದೆ ಗುರುದೇವ. ಉನ್ನತ ಆದರ್ಶ, ಉನ್ನತ ವಿಚಾರ, ಉನ್ನತ ನಡವಳಿಕೆ, ಆದರೂ ಈ ವಿನಯದ ಶ್ರೀಮಂತಿಕೆ. ಧನ್ಯ ರಾಮಚಂದ್ರ, ನೀನು ಧನ್ಯ. ರಘುಕುಲದ ಕೀರ್ತಿ ನಿನ್ನಿಂದ ಉತ್ತುಂಗಕ್ಕೆ ಏರಿದೆ. ನಾನು ತಪಸ್ವಿಯಾದರೂ ನಿನ್ನ ವ್ಯಕ್ತಿತ್ವ ನನ್ನನ್ನು ಮೋಹಗೊಳಿಸುತ್ತಿದೆ. ಪೌರೋಹಿತ್ಯ ಎನ್ನುವುದು ಅತ್ಯಂತ ಕಡಿಮೆಯಾದದ್ದು. ನಾನು ಅದನ್ನು ಸ್ವೀಕರಿಸಬಾರದೆಂದಿದ್ದೆ. ಏಕೆ ಗುರುದೇವ? ಸ್ವೀಕರಿಸದಂತೆ ಮಾಡಿದ ಕಾರಣವೇನು? ನಾನು ಬೇಡವೆಂದಿದ್ದಾಗ ಸಾಕ್ಷಾತ್ ಪಿತಾಮಹ ಬ್ರಹ್ಮದೇವನು ಇದನ್ನು ಒಪ್ಪಿಕೋ, ಇದರಿಂದ ನಿನಗೆ ಶ್ರೇಯಸ್ಸಾಗುತ್ತದೆ ಎಂದ ಮೇಲೆ ನಾನು ಒಪ್ಪಿಕೊಂಡಿದ್ದು. ಯಾವ ಶ್ರೇಯಸ್ಸು ಗುರುದೇವ? ಸಾಕ್ಷಾತ್ ಪರಮಾತ್ಮನೇ ನರರೂಪದಲ್ಲಿ ರಾಮನಾಗಿ ಅವತರಿಸುತ್ತಾನೆ ಎಂದು ಹೇಳಿದರು. ಯಾರ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸು, ಯಜ್ಞ, ಯಾಗಾದಿಗಳನ್ನು ಮಾಡುತ್ತಾರೋ ಅಂತಹ ಭಗವಂತನಿಗೆ ಪುರೋಹಿತನಾಗುವುದು ಶ್ರೇಯಸ್ಕರವಲ್ಲವೇ? ರಾಮಚಂದ್ರ, ಕಠಿಣ ಸಾಧನೆಗಳಿಂದ ಪರಮಾತ್ಮನನ್ನು ಒಲಿಸಿಕೊಳ್ಳುವುದು ಒಂದು ದಾರಿ. ಅದು ದೀರ್ಘ, ಫಲಿತಾಂಶ ಸಂದೇಹಾಸ್ಪದ. ಆದರೆ ಪರಿಶುದ್ಧವಾದ ಭಕ್ತಿಯಿಂದ ಮಾಡುವ ಸಾಧನೆ ಸರಳ, ಫಲಿತಾಂಶ ಖಚಿತ. ಭಕ್ತಿ ಸರ್ವ ಸಮರ್ಪಣೆಯ ಶರಣಾಗತಿಯಿಂದ ಸಾರ್ಥಕವಾಗುತ್ತದೆ ಗುರುದೇವ. ಭಕ್ತನಿಗೆ ವೇದಶಾಸ್ತ್ರಗಳ ಅರಿವಿರಬೇಕಾಗಿಲ್ಲ. ಅವನಿಗೆ ಅವನ ಹೃದಯದ ಶರಣಾಗತಿ ಮತ್ತು ಪರಿಶುದ್ಧತೆಯೇ ಪ್ರಮಾಣ. ದೊಡ್ಡ ಪ್ರಮಾಣದ ಬಿಸಿ ನೀರಿನಿಂದ ಜ್ವಾಲೆ ಹುಟ್ಟುವುದಿಲ್ಲ. ಆದರೆ ಬೆಂಕಿಯ ಒಂದು ಕಿಡಿ ಜ್ವಾಲೆಯಿಂದ ದಗದಗಿಸಿ ದಹಿಸುತ್ತವೆ. ಪಾಂಡಿತ್ಯವೇ ಬಿಸಿ ನೀರು, ಭಕ್ತಿಯೇ ಬೆಂಕಿಯ ಕಿಡಿ. ರಾಮಚಂದ್ರ, ನೀನು ಹೇಳಿದ ತತ್ವ ಸಮಂಜಸವಾಗಿದೆ ಎಂದೆಂದು ನಿನ್ನಲ್ಲಿ ಅಂತಹ ಭಕ್ತಿಯನ್ನು ವ್ಯಕ್ತಪಡಿಸಿ ಧನ್ಯನಾಗುವಂತೆ ಕರುಣಿಸು. ಗುರುವರ್ಯ, ಭಕ್ತ ಭಗವಂತನಿಗೆ ಶರಣಾದರೆ ಭಗವಂತನು ಭಕ್ತನಿಗೆ ಶರಣಾಗುತ್ತಾನೆ. ನೀವು ಪೂಜ್ಯರು. ಇನ್ನು ಮುಂದೆ ನಾನು ಆಚರಿಸುವ ಎಲ್ಲ ಪುಣ್ಯ ಕಾರ್ಯಗಳು ನಿಮ್ಮ ನೇತೃತ್ವದಲ್ಲೇ ನಡೆಯುತ್ತದೆ. ಶುಭವಾಗಲಿ. ಶ್ರೀರಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿ ವಿಶ್ವೇದಸಾದನಂ. ಮಹಾಗಣಪತಯೇ ನಮಃ. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ. ಸುವರ್ಣವರ್ಣಮಲನಂ ಸಮೃದ್ಧಂ ವಿಶ್ವತೋಮುಖಂ. ಯಜ್ಞೇಶ್ವರಾಯ ನಮಃ. ಓಂ ಭೂ ಸ್ವಾಹಾ. ಅಗ್ನಯ ಇದಂ ನಮಃ. ಓಂ ಭುವ ಸ್ವಾಹಾ. ವಾಯವೆ ಇದಂ ನಮಃ. ಓಂ ಸುಭ ಸ್ವಾಹಾ. ಸೂರ್ಯಾಯ ಇದಂ ನಮಃ. ಓಂ ಭೂರ್ಭುವಃ ಸ್ವಸ್ವಾಹಾ. ಪ್ರಜಾಪತಯ ಇದಂ ನಮಃ. ಓಂ ಮಹಾಗಣಪತಯೇ ಸ್ವಾಹಾ. ಮಹಾಗಣಪತಯ ಇದಂ ನಮಃ. ಓಂ ಇಂದ್ರಾಯ ಸ್ವಾಹಾ. ಇಂದ್ರಾಯ ಇದಂ ನಮಃ. ಅಗ್ನಯೇ ಸ್ವಾಹಾ. ಅಗ್ನಯ ಇದಂ ನಮಃ. ಓಂ ನಿರವೃತ್ತಯ ಸ್ವಾಹಾ. ಯಮಾಯ ಇದಂ ನಮಃ. ನಿರವೃತಯೇ ಸ್ವಾಹಾ. ನಿರವೃತಯ ಇದಂ ನಮಃ. ವರುಣಾಯ ಸ್ವಾಹಾ. ವರುಣಾಯ ಇದಂ ನಮಃ. ವಾಯವೇ ಸ್ವಾಹಾ. ವಾಯವ ಇದಂ ನಮಃ. ಕುಬೇರಾಯ ಸ್ವಾಹಾ. ಕುಬೇರಾಯ ಇದಂ ನಮಃ. ಓ ಈಶಾನಾಯ ಸ್ವಾಹಾ.
दुर्गाय इदन्न मम दुर्गायै स्वाहा दुर्गायै इदन्न मम गणपतये स्वाहा गणपतय इदन्न मम क्षेत्रपालकाय स्वाहा क्षेत्रपालाय इदन्न मम वास्तुपुरुषाय स्वाहा वास्तुपुरुषाय इदन्न मम त्र्यंबकाय स्वाहा त्र्यंबकाय इदन्न मम